ಕಾವೇರಿ ಅನ್ಯಾಯ ವಿರೋಧಿಸಿ ಆಗಸ್ಟ್ 13ರ ಕರ್ನಾಟಕ ಬಂದ್ ಏನಾಗುತ್ತೆ? ಕರ್ನಾಟಕ ಬಂದ್ನಿಂದ ಹಲವು ಕನ್ನಡ ಪರ ಸಂಘಟನೆಗಳು ಹಿಂದಕ್ಕೆ ಸರಿದಿದ್ವು. ಈಗ ತಮಿಳುನಾಡಿಗೆ 15.6 ಟಿಎಂಸಿ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿರೋದು ಮತ್ತೊಮ್ಮೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಈ ಬಂದ್ ಆಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಂದ್ನ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿಲುವನ್ನ ಕನ್ನಡ ಪರ ಸಂಘಟನೆಗಳು ತೆಗೆದುಕೊಳ್ಳುತ್ತೆ? ಕರ್ನಾಟಕ ಬಂದ್ನಿಂದ ಹಿಂದಕ್ಕೆ ಸರಿದಿದ್ವು ಕೆಲ ಕನ್ನಡ ಪರ ಸಂಘಟನೆಗಳು. ಈಗ ಮತ್ತೊಮ್ಮೆ ತಮಿಳುನಾಡಿಗೆ 15.6 ಟಿಎಂಸಿ ನೀರನ್ನು ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಸೊ ಹೀಗಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ನಂತರ ಕನ್ನಡ ಪರ ಸಂಘಟನೆಗಳ ನಿಲುವು ಏನಾಗುತ್ತೆ? 13ನೇ ತಾರೀಕು ಕರ್ನಾಟಕ ಬಂದ್ ಅಂತಂದ್ರೆ ಸಮಗ್ರ ಕರ್ನಾಟಕದ ಬೇಡಿಕೆಗಳ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ನಿಮ್ಗೆ ಹೇಳೋದಾದ್ರೆ ಕಾವೇರಿದು ನಮಗೆ ನೀರಿಲ್ಲ, ನಿಮಗೆ ನೀರು ಕೊಡಕ್ಕಾಗೋದಿಲ್ಲ ಅನ್ನೋದು ಮೇಕೆದಾಟ್ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಕೂಡಲೇ ಆಗಬೇಕು. ಅದಕ್ಕೆ ಏನೇನು ಆಗಬೇಕಾಗಿದೆ ಅದನ್ನ ಮಾಡಬೇಕು. ಈ ವಿಚಾರ ಕರ್ನಾಟಕ ಬಂದ್ರಲ್ಲಿ ಪ್ರಮುಖವಾಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ನಿರ್ಣಯ ಮಾಡಬೇಕು. ನಾವು ಬಂದ್ ಮಾಡೇ ಮಾಡ್ತೀವಿ. ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ನಮ್ಮ ಜೊತೆಗೆ ಕರವೇ ಮುಖ್ಯಸ್ಥರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ, ನಮಸ್ಕಾರ. ನಮಸ್ತೆ. ಸರ್, ಈಗ ಸಿಡಬ್ಲ್ಯೂಆರ್ಸಿ ಹೊಸ ಆದೇಶವನ್ನ ಕೊಟ್ಟಿರೋದು ಮುಂದಿನ 15 ದಿನಗಳಲ್ಲಿ 15.6 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಬಿಡಬೇಕು ಅಂತ ಹೇಳಿಕೊಂಡು, ಇದು ಸಾಧ್ಯನಾ? ನೋಡಿ, ನಾವು ಬಂದ್ ಕರೆ ಕೊಟ್ಟಾಗ ನಮ್ಮ ಡ್ಯಾಮ್ಗಳೆಲ್ಲ ಖಾಲಿ ಆಗಿದ್ವು. 20% ನೀರಿದ್ದಿಲ್ಲ. ಆದ್ರೆ ಇವತ್ತು ಮಳೆ ಬರ್ತಾ ಇದೆ. ಮಳೆ ಬರೆದು ತಮಿಳುನಾಡಿಗೆ ಹೇರಳವಾಗಿ ನೀರು ಹರಿದೋಗ್ತಾ ಇದೆ. ನಾವು ಅದನ್ನ ತಡೆಯಕ್ಕಾಗಲ್ಲ. ಆದ್ರೆ ಇವತ್ತು ಪದೇ ಪದೇ ಕನ್ನಡಿಗರ ಮೇಲೆ ಬರೆ ಎಳಿತಾ ಇರುವಂತಹ ಸಿಡಬ್ಲ್ಯೂಆರ್ಸಿ ಏನಿದೆ, ಇವತ್ತು ಮತ್ತೆ ನೀರ್ ಬಿಡಿ ಅಂದ್ರೆ ಬೆಂಗಳೂರು ನಗರದ ಜನರು, ಮಂಡ್ಯ ಮೈಸೂರು ಜನರು ಏನ್ ಮಾಡ್ಬೇಕು? ನೀರ್ ಎಲ್ಲಿಂದ ತರಕಾಗತ್ತೆ? ಮಾನ್ಯ ಮುಖ್ಯಮಂತ್ರಿಗಳು ನೀರ್ ಬಿಡಲ್ಲ ಅನ್ನುವಂತ ಮಾತನ್ನ ಮೊದಲೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನ ಎಕ್ಸ್ಟ್ರಾ ಬಿಡಬಾರ್ದು ಬೆಂಗಳೂರು ನಗರಕ್ಕೆ ಮತ್ತೆ ಮಂಡ್ಯ ಮೈಸೂರು ರೈತರಿಗೆ. ಹೆಚ್ಚಾಗಿ ಉಳಿದಿರೋ ನೀರನ್ನು ನಾವು ಬಿಡೋಣ, ಅಲ್ಲಿ ತನಕ ಮತ್ತೆ ಬಿಡಬಾರ್ದು. ಮತ್ತೆ ಮುಖ್ಯಮಂತ್ರಿಗಳು ಬೆಂಗಳೂರು ನಗರಕ್ಕೆ ನೀರು ಬೇರೆ ಬೇರೆ ನದಿಗಳಿಂದ, ನೇತ್ರಾವತಿ ಇರ್ಬೋದು, ಶರಾವತಿ ಇರ್ಬೋದು, ಸಮುದ್ರಕ್ಕೆ ಸೇರೋ ನೀರನ್ನ ಬೆಂಗಳೂರು ನಗರಕ್ಕೆ ತರುವಂತ ವ್ಯವಸ್ಥೆಯನ್ನ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಮೇಕೆದಾಟು ಅಣೆಕಟ್ಟನ್ನ ಈ ಕೂಡಲೇ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡುವುದ್ರ ಮುಖಾಂತರ ಬೆಂಗಳೂರು ನಗರ ಇನ್ನಷ್ಟು ಬೆಳೀತಾ ಇದೆ, ದಿನನಿತ್ಯ ಬೆಳೀತಾ ಇದೆ. ಅದಕ್ಕೂ ಸಹ ಕಡಿವಾಣವನ್ನ ಹಾಕೋದ್ರ ಮುಖಾಂತರ, ವಲಸೆ ಬರುವವರಿಗೂ ಸಹ ವಲಸೆ ನೀತಿಯನ್ನ ತರೋದ್ರ ಮುಖಾಂತರ ಕರ್ನಾಟಕವನ್ನ ಸುಭದ್ರವಾಗಿ ಬಳಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಲೋಕಸಭಾ ಸದಸ್ಯರು, ನಮಗೆ ಜವಾಬ್ದಾರಿ ಇಲ್ಲದ ಕೂತ್ಕೋಬಾರ್ದು, ಪ್ರಧಾನಿ ಅವ್ರನ್ನ ಮಧ್ಯಸ್ಥಿಗೆ ತರಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸೊ ಈಗ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಆಗಸ್ಟ್ 13ನೇ ತಾರೀಕು ಪ್ರತಿಭಟನೆಯನ್ನು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಹೇಳಿದ್ವು. ಆದ್ರೆ ಒಂದಷ್ಟು ಸಂಘಟನೆಗಳು ಈಗ ಹಿಂದಕ್ಕೂ ಕೂಡ ಸರಿದಿದ್ವು. ಆದ್ರೆ ಈಗ ಹೊಸ ಆದೇಶ, ಈ ಬಂದ್ಗೆ ಸಂಬಂಧಪಟ್ಟಂತೆ ನಿಲುವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತೀರಿ? ಹೊಸ ಆದೇಶ ಮುಖ್ಯಮಂತ್ರಿಗಳ ನಿಲುವಿನ ಮೇಲೆ ಕನ್ನಡ ಸಂಘಟನೆಗಳು ಒಟ್ಟಿಗೆ ತೀರ್ಮಾನವನ್ನ ತಗೊಂತೀವಿ. ಆವತ್ತು ನಾವು ಬಂದ್ ಕರೆ ಕೊಡ್ದವ ಕಾವೇರಿಯಲ್ಲಿ ನೀರೇ ಇದ್ದಿಲ್ಲ. ಇವತ್ತು ಕಾವೇರಿ ತುಂಬ್ತಾ ಇದೆ, ಎಲ್ಲಾ ಜಲಾಶಯ ಪ್ರದೇಶಗಳು ತುಂಬ್ತಾ ಇದಾವೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ಮಿಕರು, ಹೋಟೆಲ್ ಉದ್ಯಮ, ಬೇಕರಿಗಳು, ವಾಹನ ಚಾಲಕರು ಇವರಿಗೆಲ್ಲ ತೊಂದರೆ ಆಗಬಾರ್ದು. ಇನ್ನೊಮ್ಮೆ ಪರಿಶೀಲನೆ ಮಾಡೋದ್ರ ಮುಖಾಂತರ ವಾಟಾಳ್ ನಾಗರಾಜ್ ಅವರು ಪರಿಶೀಲನೆ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ನಾವು ಸಹ ಒಂದು ಸಭೆಯನ್ನ ಕರೆದು ನಮ್ಮ ನಿಲುವನ್ನ ನಾಳೆ 11 ಗಂಟೆಗೆ ಬ್ಯಾಡ್ಮಿಂಟನ್ ಕ್ಲಬ್ ಅಲ್ಲಿ ಎಲ್ಲ ರಾಜ್ಯದ ಪದಾಧಿಕಾರಿಗಳ ಸಭೆಯನ್ನು ಕರೆದಿವಿ. ಅದ್ರ ಮೇಲೆ ತೀರ್ಮಾನವನ್ನ ತಗೊಂತೀವಿ. ಬಂದ್ ವಿಚಾರವಾಗಿ ನಿಮ್ಮ ನಿಲುವು ಹಾಗಾದ್ರೆ ಬಂದ್ ಬೇಡ ಅನ್ನೋದು ನಿಮ್ಮ ನಿಲುವು? ಸದ್ಯಕ್ಕೆ ಈ ಸಂದರ್ಭದಲ್ಲಿ ಬಂದ್ಗಿಂತ ಹೋರಾಟ ಮುಖ್ಯ ಅನ್ಸುತ್ತೆ. ಆದ್ರೂ ಸಹ ಹಿರಿಯ ನಾಯಕರಂತ ವಾಟಾಳ್ ನಾಗರಾಜ್ ಅವರು ಕರೆದಿರೋ ಬಂದ್ಗೆ ಯಾವ ರೀತಿ ಬೆಂಬಲ ಕೊಡ್ಬೇಕಾ ಬೇಡ ಅನ್ನುವಂಥದ್ದು ನಮ್ಮ ಸಂಘಟನೆಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ತೀರ್ಮಾನದ ಮೇಲೆ ನಾಳೆ ನಾವು ಮಧ್ಯಾಹ್ನ 12 ಗಂಟೆಗೆ ನಮ್ಮ ತೀರ್ಮಾನವನ್ನ ಪ್ರಕಟಣೆ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ ಅವರೇ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.